ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಚಾನಲ್. ನೋಡಿ ಗೈಸ್, ನಿಮ್ಮ ಹತ್ರ ಫೋನ್ ಇದ್ರೆ ಅದರಲ್ಲಿ ಗೂಗಲ್ ಕ್ರೋಮ್ ಇದ್ದೇ ಇರುತ್ತೆ. ಆ ಒಂದು ಗೂಗಲ್ ಕ್ರೋಮಲ್ಲಿ ನಾನು ಹೇಳೋ ಈ ಒಂದು ಆಪ್ಷನನ್ನು ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಡೇಂಜರಲ್ಲಿದ್ದೀರಾ ಅಂತ ಅರ್ಥ. ಯಾಕಂದರೆ ನೀವು ಇಟ್ಕೊಂಡಿರುವಂತಹ ಫೋಟೋಸ್ ಆಗಿ ವೀಡಿಯೋಸ್ ಎಲ್ಲ ಲೀಕ್ ಆಗುತ್ತೆ. ಹಾಗೆ ನೀವೇನೇನು ವಿಸಿಟ್ ಮಾಡ್ತಿರ್ತೀರ, ಹಾಗೆ ಏನೇನು ಚೆಕ್ ಮಾಡ್ತೀರ, ಇವೆಲ್ಲ ಟ್ರ್ಯಾಕ್ ಆಗುತ್ತೆ. ಹಾಗೆ ನಿಮ್ಮ ಪಾಸ್ವರ್ಡ್ಗಳು ಕೂಡ ಎಲ್ಲ ಲೀಕ್ ಆಗುತ್ತೆ. ಆದ್ದರಿಂದ ಯಾರೆಲ್ಲ ಫೋನ್ನ ಯೂಸ್ ಮಾಡ್ತಿದ್ರೆ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಆಪ್ಷನನ್ನು ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಆಪ್ಷನನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬರೀ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಯಾರ್ಯಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಗೈಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನೀವು ನಿಮ್ಮ ಒಂದು ಫೋನ್ನಲ್ಲಿರುವ ಗೂಗಲ್ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನೀವು ನಿಮ್ಮ ಒಂದು ಫೋನ್ನಲ್ಲಿರೋ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಒಂದು ಫೋನ್ನಲ್ಲಿರೋ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಕಾಣ್ತಿರೋ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಕೆಳಗೆ ಬನ್ನಿ. ಇಲ್ಲಿ ಕೆಳಗಡೆ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಕೆಳಗೆ ಒಂದು ಸೇಫ್ಟಿ ಚೆಕ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇದು ಯುವರ್ ಬ್ರೌಸ್ ಲುಕ್ಸ್ ಗುಡ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅದು ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಇದ್ದರೆ ನಿಮ್ಮ ಒಂದು ಬ್ರೌಸರ್ ಸೇಫ್ಟಿ ಆಗಿದೆ ಅಂತ ಅರ್ಥ. ಇದೇನಾದರೂ ಇಂಟು ಮಾರ್ಕಲ್ಲಿದ್ದರೆ ನಿಮ್ಮ ಒಂದು ಗೂಗಲ್ ಕ್ರೋಮ್ ಡೇಂಜರಲ್ಲಿ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಕೆಳಗಡೆ ಒಂದಿಷ್ಟು ಪಾಯಿಂಟ್ಸ್ಗಳಿವೆ. ಹಾಗೆ ಈ ಪಾಯಿಂಟ್ಸ್ಗಳೆಲ್ಲ ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕ್ ಬಂದಿದ್ರೆ ನಿಮ್ಮ ಒಂದು ಬ್ರೌಸರ್ ಸೇಫ್ಟಿ ಆಗಿದೆ ಅಂತ ಅರ್ಥ. ಹಾಗೆ ಇಲ್ಲಿ ಫಸ್ಟ್ ಒನ್ನು ನೋ ಸೇವ್ಡ್ ಪಾಸ್ವರ್ಡ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಅದು ನಾನು ಪಾಸ್ವರ್ಡನ್ನು ಸೇವ್ ಮಾಡಿಲ್ಲ, ಅದಕ್ಕೆ ನನಗೆ ಪಾಸ್ವರ್ಡು ಸೇವ್ ಅಂತ ತೋರಿಸ್ತಿಲ್ಲ. ಇಲ್ಲಿ ಬೇರೆಯವ್ರದ್ದು ಪಾಸ್ವರ್ಡ್ ಏನಾದರೂ ಸೇವ್ ಆಗಿತ್ತಂದ್ರೆ ಇಲ್ಲಿ ಇಂಟು ಮಾರ್ಕ್ ತೋರಿಸ್ತಿತ್ತು. ಆದ್ದರಿಂದ ನಿಮ್ಮ ಒಂದು ಪಾಸ್ವರ್ಡ್ ಕೂಡ ಸೇವ್ ಆಗಿದ್ದರೆ ಅದು ಆವಾಗ ರೈಟ್ ಮಾರ್ಕ್ ತೋರಿಸ್ತೆ. ಆದ್ದರಿಂದ ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ ಸೇವ್ ಆಗಿದೆಯಾ ಅಥವಾ ಬೇರೆಯವರ ಪಾಸ್ವರ್ಡ್ ಸೇವ್ ಆಗಿದೆ ಅಂತ. ನಾನು ಯಾವುದೇ ಪಾಸ್ವರ್ಡನ್ನು ಸೇವ್ ಮಾಡಿಲ್ಲ. ಹಾಗೆ ನೆಕ್ಸ್ಟ್ ಒನ್ನು ಕ್ರೋಮ್ ಈಸ್ ಅಪ್ ಟು ಡೇಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದು ಏನಂದರೆ ನೀವು ಕ್ರೋಮನ್ನು ಅಪ್ಡೇಟನ್ನು ಮಾಡಿಲ್ಲ ಅಂದರೆ ಇಲ್ಲಿ ಅಪ್ಡೇಟ್ ಅಂತ ತೋರಿಸಿ ಇಂಟು ಮಾರ್ಕ್ ತೋರಿಸ್ತಿದ್ರು. ಆದ್ದರಿಂದ ಕ್ರೋಮನ್ನು ನೀವು ಅಪ್ಡೇಟ್ ಮಾಡಿದರೆ ಈ ಥರ ತೋರಿಸುತ್ತೆ. ಆದರೂ ಯಾರಾದರೂ ಕ್ರೋಮ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈ ಥರ ತೋರಿಸ್ತವೆ. ಹಾಗೆ ಸೇಫ್ ಬ್ರೌಸಿಂಗ್ ಈಸ್ ಆನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಒಂದು ಬ್ರೌಸರಲ್ಲಿ ಸೇಫ್ ಅಂತ ಒಂದು ಆಪ್ಷನನ್ನು ನೀವು ಆನ್ ಮಾಡ್ಕೊಂಡಿದ್ರೆ ಇಲ್ಲಿ ಆನ್ ಅಂತ ತೋರಿಸಿ ರೈಟ್ ಮಾರ್ಕಲ್ಲಿ ತೋರಿಸ್ತೆ. ನೀವೇನು ಆನ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಇಂಟು ಮಾರ್ಕಲ್ಲಿ ತೋರಿಸ್ತೆ. ಆದ್ದರಿಂದ ಬೇಗ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ರೈಟ್ ಮಾರ್ಕ್ ತೋರಿಸ್ತೆ. ಹಾಗೆ ಇಲ್ಲಿ ಪರ್ಮಿಷನ್ಸ್ ಲುಕ್ ಗುಡ್ ಅಂತ ಇದೆ ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಕ್ರೋಮ್ ಬ್ರೌಸರಲ್ಲಿ ಎಲ್ಲ ಪರ್ಮಿಷನ್ನ ಕರೆಕ್ಟಾಗಿ ಕೊಟ್ಟಿದ್ದರೆ ಇಲ್ಲಿ ಕೂಡ ಪರ್ಮಿಷನ್ ಲುಕ್ ಗುಡ್ ಆಪ್ಷನ್ಗೆ ರೈಟ್ ಮಾರ್ಕನ್ನು ಕೊಟ್ಟಿರ್ತಾರೆ. ಹಾಗೆ ನೋಟಿಫಿಕೇಷನ್ಸ್ ಲುಕ್ ಗುಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಅಲ್ಲೂ ಕೂಡ ನೀವು ನಿಮ್ಮ ಕ್ರೋಮ್ ಬ್ರೌಸರ್ ಸೆಟ್ಟಿಂಗಲ್ಲಿ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದರೆ ಇಲ್ಲೂ ಕೂಡ ನಮ್ಮ ನೋಟಿಫಿಕೇಷನ್ ರೈಟ್ ಅಂತ ಕೊಟ್ಟಿರುತ್ತೆ. ಇದರಲ್ಲಿ ಯಾವುದು ಒಂದು ಕೂಡ ಇಂಟು ಮಾರ್ಕನ್ನು ಕೊಟ್ಟಿದ್ರೆ ನಿಮ್ಮ ಒಂದು ಬ್ರೌಸರ್ ಸೇಫ್ಟಿ ಇರಲ್ಲ, ಡೇಂಜರಲ್ಲಿದೆ ಅಂತ ಅರ್ಥ. ಆದ್ದರಿಂದ ಈ ಒಂದು ಆಪ್ಷನನ್ನು ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವರು ಕೂಡ ಕ್ರೋಮ್ ಬ್ರೌಸರ್ ಯೂಸ್ ಮಾಡ್ತಿರ್ತಾರೆ, ಅವರಿಗೂ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳೋಕೆ ಹೇಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.